ಅವಕಾಶ ಇಲ್ಲ. ಆಗ್ತಿದೆ, ಏನಾಗಿದೆ ಮುಂದೆ ಯಾವುದಕ್ಕೂ ಬಂದು ನಮ್ಮ ಡೈರೆಕ್ಟರ್ ತಂದಿದ್ದಾರೆ. ನಿಮ್ದು ಡೆಬ್ಯೂ ಸಿನಿಮಾ ಸರ್ ಇದು? ಹಾಂ, ನಮ್ಮದು ಫಸ್ಟ್ ಫಿಲಮ್ ಕಾಮಿಡಿ, ಇದು 2ನೇ ಮೂವಿ. ನನಗೆ ಒಂದು ಇಂಟ್ರೆಸ್ಟ್ ವರ್ಕ್ ಮಾಡಬೇಕು ಅಂತ ಒಂದು ಚಾನ್ಸ್ ಸಿನಿಮಾ ಶುರುವಾದಾಗ ಧ್ವನಿ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಧ್ವನಿನೇ ಸ್ಲೋ ಅಲ್ಲಿ. ಇಲ್ಲ, ಮಾತಾಡೋದೇ ಹೀಗೆ. ಯೋಗಿ ಸರ್, ಈಗ ಇವತ್ತಿನ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ ಸರ್. ಪ್ರಮೋಷನ್ ಮಾಡಿ ಜನರಿಗೆ ತಲುಪಿಸಿ ತುಂಬ ಕಷ್ಟ ಇದೆ. ಅದರಲ್ಲೂ ಪ್ರಭಾಷಾ ಸಿನಿಮಾಗಳ ಹಾಡಿ ಜಾಸ್ತಿ ಇದೆ, ಸಿಗಲ್ಲ ಅಂತ. ಅದು ಯಾವಾಗ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಖಂಡಿತವಾಗ್ಲೂ ಜನ ಬಂದು ನೋಡಲ್ಲ. ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಖಂಡಿತವಾಗ್ಲೂ ಒಂದು ಸಪೋರ್ಟ್ ಮಾಡೇ ಮಾಡ್ತಾರೆ. ನಮಗೆ ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಮೈನ್ ಫೋಕಸ್ ಸಿನಿಮಾ ಚೆನ್ನಾಗಿ ಮಾಡಬೇಕು, ಜನಕರನ್ನ ನಾವು ಈಗ ಕೇಟರ್ ಮಾಡಬೇಕು. ಸೊ ಆ ಒಂದು ಪ್ರಾಪರ್ ಆಗಿ ನಾವು ಕೆಲಸ ಮಾಡ್ಕೊಂಡಾಗ ನಮ್ಮ ಸಿನಿಮಾಗೆ 100% ಎಲ್ಲಾ ಜಾಗದಲ್ಲೂ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಇವಾಗ ನಾವಿಲ್ಲಿ ಹೇಳ್ತೀವಿ, ನಾನು ರೀಸೆಂಟ್ ಆಗಿ ಒಂದು ತಮಿಳ್ ಸಿನಿಮಾ ಕೆಲಸ ಮಾಡ್ಕೊಂಡ್ ಬಂದೆ. ಸೊ ಅಲ್ಲಿ ಕೂಡ ನಮ್ಗೇನ್ ಕಾಣಿಸುತ್ತೆ ಆಚೆಯಿಂದ, ತಮಿಳ್ ಇಂಡಸ್ಟ್ರಿಗೆ ಅಲ್ಲಿ ಎಲ್ಲ ಚೆನ್ನಾಗ್ ಆಗ್ತಿದೆ, ತೆಲುಗು ಇಂಡಸ್ಟ್ರಿ ತುಂಬಾ ಚೆನ್ನಾಗಿ, ಬಟ್ ಇಲ್ಲ ಅಲ್ಲೂ ಅವ್ರ ಸಮಸ್ಯೆ ಇದೆ. ಅವರೆಲ್ಲ ಹೇಳ್ತಾರೆ ಇವಾಗ ಬೇರೆ ಸಿನಿಮಾ ಇಲ್ಲಿ ಬಂದ್ರೆ ನಮ್ಮ ಸಿನಿಮಾಗಳ ವ್ಯಾಲ್ಯೂ ಇಲ್ಲ ಅಂತ. ಅವ್ರದ್ದು ಕಂಪ್ಲೇಂಟ್ ಇದೆ, ನಮ್ಮೊಬ್ಬರದೇ ಅಲ್ಲ. ಸೊ ಏನಾಗ್ತಿದೆ, ನಮ್ಗೆ ಏನ್ ಕಾಣುತ್ತೆ ಅದ್ರಲ್ಲಿ ಮಾತ್ರ ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಬಟ್ ಎಲ್ಲಾ ಇಂಡಸ್ಟ್ರಿಲೂ ಆ ಸಮಸ್ಯೆ ಇದ್ದೇ ಇದೆ. ಇವಾಗ ಬಾಲಿವುಡ್ ಲೆಕ್ಕ ತಗೊಂಡ್ರೆ, ನಾವು ಬಾಲಿವುಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ತಿರೋದೆಲ್ಲ ಸೌತ್ ಸಿನಿಮಾಗಳೇ. ಸೊ ಅವ್ರೇನ್ ಯಾರ ಹತ್ರ ಕಂಪ್ಲೇಂಟ್ ಮಾಡ್ಬೇಕು? ಸೊ ಸಿನಿಮಾ ಚೆನ್ನಾಗಿದ್ರೆ ಎಲ್ ಬೇಕಾದ್ರೂ ಹೋಗುತ್ತೆ. ಇವಾಗ ಏನ್ ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಎಲ್ಲಾ ಕಡೆ ಚೆನ್ನಾಗಿ ಹಾಗೆ ಆಗುತ್ತೆ. ಇವಾಗ ನಮ್ಗೆ ಒಳ್ಳೆ ಥಿಯೇಟರ್ ಲೈನ್ ಅಪ್ ಸಿಗ್ತಿದೆ, ನಮ್ಗೆ ಸಿಗುವಂತ ಡಿಸ್ಟ್ರಿಬ್ಯೂಟರ್ಗಳು ಮತ್ತೆ ನಮ್ಮ ಪ್ರೊಡ್ಯೂಸರ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತವಾಗ್ಲೂ ಸಿನಿಮಾ ಮಾಡೋದು ತುಂಬಾ ಈಸಿ, ಇವಾಗ ಅದನ್ನ ಆಚೆ ಜನಕ್ಕೆ ತಲುಪೋದು ತುಂಬಾ ಕಷ್ಟ. ಆ ಜಾಗದಲ್ಲಿ ಇವಾಗ ಎಲ್ಲ ಸ್ಟ್ರಾಂಗ್ ಆಗಿ ನಿಂತು ಒಂದು ಪುಷ್ ಮಾಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಆಗ್ತದೆ. ಅಪ್ಪಟ ಕನ್ನಡ ಭಾಷೆಯಲ್ಲೇ ಮಾಡಿರುವಂತ ಹೇಳದೇ ಬೇಕಾಗಿಲ್ಲ. ಕನ್ನಡ ಭಾಷೆಯಲ್ಲಿ ಮಾತ್ರ ಮೊದಲು ಬಿಡುಗಡೆ ಮಾಡ್ತಾ ಇದ್ದೀವಿ. ಉಳಿದಿದ್ದು ಯಾವ ಯೋಜನೆಗಳಿಲ್ಲ. ಮೊದಲು ಕನ್ನಡ ಆಗ್ಲಿ, ಆ ನಂತರ ಉಳಿದು ಸಿದ್ಲಿಂಗು ಒಂದು ಇದು ಆದ ನಂತರ ನನಗೆ ಒಂದು ಚಾನ್ಸ್ ಇತ್ತು. ಅದಕ್ಕೆ ಅವರಿಗೆ ನಾನು ಮಾಡ್ತೀನಿ. ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು. ಆಮೇಲೆ ನನಗೂ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು, ಮತ್ತೆ ಯೋಗಿ ಸರ್ ಜೊತೆನೂ ಮಾಡ್ಬೇಕು ಅಂತ ಇತ್ತು. ಒಂದು ಏನಂತಂದ್ರೆ ಅವರು ಸಿದ್ಲಿಂಗು ಭಾಗ 1 ನೋಡಿದ್ರು, ಅದು ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಅವ್ರ ಹತ್ರ ನಾನು ಪ್ರಪೋಸ್ ಮಾಡಿದ ತಕ್ಷಣ, ಕಥೆ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು ಸಿದ್ಲಿಂಗು ಮಾಡೋಣ ಅಂತ ಹೇಳಿ. ಸೊ ಎಲ್ಲ ಸಮಾನ ಮನಸ್ಕರು ಸೇರಿ ಸಿನಿಮಾ ಮಾಡಿದ್ದೀವಿ. ಸೊ ಉಳಿದಂತೆ ಫೆಬ್ರವರಿ 14 ಬಿಡುಗಡೆ ಆಗ್ತಾ ಇದೆ. ನಾವು ಈಗ ಎಷ್ಟೇ ಕೂತು ಏನೇ ಮಾತಾಡಿದ್ರು ಫೈನಲ್ ಆಗಿ ಸಿನಿಮಾನೇ ಮಾತಾಡಬೇಕು. ಜೊತೆಗೆ ನೀವುಗಳೇ ಹೇಳಬೇಕು, ನೀವು ಆಶೀರ್ವಾದ ಮಾಡಬೇಕು. ಇಷ್ಟೇ ಕೇಳ್ಬೋದು. ಕ್ಯಾಮ್ರಾಮನ್ ಕೇಳಿದ್ವಾ ಸೋರು ಕೊಡೋಣ ಅಂತ. ಇಲ್ಲ, ಆ ರೀತಿ ಪ್ರಶ್ನೆಗಳು ನನಗೂ ಬಂದಿದೆ, ಒಂದು 5-6 ಬಂದಿದೆ. ಸರ್ ಯಾಕೆ ಸರ್ ಹಿಂಗೆ ಅಂತಂದ್ರು. ಇಲ್ಲಪ್ಪ ನೋಡಿ ಸಿನಿಮಾ ಅಂತಂದ್ರೆ ಇವರಪ್ಪ ಅಂತಂದ್ರೆ, ಓ ಹೌದಾ, ಓಕೆ ಓಕೆ ಅಂತ. ಹಾಗಾಗಿ ಫಸ್ಟ್ ನಾನೇ ಹೇಳ್ತೀನಿ, ಇಂದಿನಿಂದ ಪ್ರೀತಿಯ ಸಿನಿಮಾದ ಸೋನು ಗೋರ ಅಂತಾರೆ ಫಸ್ಟ್ ಶುರು ಮಾಡ್ತಾರೆ. ಇಲ್ಲಿ ಅಂತ ಹೇಳಿ ಫಸ್ಟ್ ಆಟ ಒಂದು ಲವ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅವ್ರ ಜೊತೆ ಲವ್ ಸ್ಟೋರಿ ಇರ್ಲಿಲ್ವಲ್ಲ, ಆಕಸ್ಮಿಕ. ಎಲ್ಲರೂ ಆರಾಮಾಗಿದ್ದಾರೆ, ಇವರೊಬ್ಬರೇ ಇದ್ರು. ಏನ್ ಮಾಡ ಸಿಕ್ಕಲ್ಲ ಅಂದಾಗ ಡೌಟ್ ಅವ್ರವ್ರಿಗೆ ಬೇರೆ ಆಮೇಲೆ ನಿಮ್ ಸಿನಿಮಾ ಹಂಗೆ ಇರುತ್ತಲ್ಲ ಸರ್, ಆನೆಗಳು ಕೋಲಿಕಗಳು ನಮ್ಮಲ್ಲೂ ಅದರಲ್ಲಿ ಒಂದು ತರ ಇರುತ್ತೆ. ಬಟ್ ತುಂಬಾ ಕನ್ಫ್ಯೂಷನ್ ಇತ್ತು. ಸೋನು ಕೂಡ ಯಾವ ಇಷ್ಟೊತ್ತರ ಎಲ್ಲ ಮಾತಾಡಿದ್ರು. ಸೊ ಈಗ ನಿಮ್ ಬಗ್ಗೆ ಡೌಟ್ ಇದ್ದಾರೆ, ಹೀರೋಯಿನ್ ಯಾರು ಸೋನುಗೌಡ ಅಂತ ಕನ್ಫ್ಯೂಷನ್ ಆಗ್ತಿದೆ ಅಂತ. ಒಂದು ಕೊಡ್ಬೇಕು ತಾನೆ, ನಮ್ಗೆ ಸಮಸ್ಯೆ. ಒಂದು ಏನ್ ಅಟ್ಲೀಸ್ಟ್ ಹೀರೋದಾದ್ರೂ ಏನಾದ್ರು ಬಿಟ್ಟಿದ್ದಾರೆ, ಒಂದು ಪೋಸ್ಟರ್ ಆದ್ರೂ ಬಿಟ್ಟಿದ್ದಾರೆ. ಇದಕ್ಕೆ ಡೈರೆಕ್ಟರ್ ಆನ್ಸರ್ ಮಾಡ್ಬೇಕು. ನ್ಯೂ ಇಯರ್ ಇತ್ತು, ಸಂಕ್ರಾಂತಿ ಇತ್ತು, ಒಂದ್ ಫೋಟೋ ಹಾಕಕ್ಕಾಗ್ತಾರಿಲ್ವಾ? ಯಾವ ಒಂದು ಇಡೀ ಸಿನಿಮಾದ ಪೋಸ್ಟರ್ ಬಿಟ್ಟಿಲ್ಲ, ಅವ್ರು ಒಬ್ಬರದೇ ಫಸ್ಟ್ ಲುಕ್ ಬಿಟ್ಟಿರೋದು. ನೆಕ್ಸ್ಟ್ ನಿಮ್ದು ಬಿಡ್ತಾರೆ. ಅವರೇ ಬಿಡ್ತಾರೆ.
ಇದರಲ್ಲಿ ಟೀಚರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಅಂಡ್ ವೆರಿ ಸಿಂಪಲ್ ಹುಡುಗಿ ವೆರಿ ಸಿಂಪಲ್ ಹುಡುಗಿ. ಇನ್ನೇನು ಹೇಳ್ಬೇಕು, ಮೈಸೂರು ಅಷ್ಟೇನಾ? ಈ ಸಿನಿಮಾಗೆ ನಾನೇ ಹೀರೋಯಿನ್ ಅಂತ ಹೇಳ್ಬೋದು. ನಾನೇ ಹೀರೋಯಿನ್, ಯಾರು ಅಲ್ಲ, ನಾನೇ ಹೀರೋಯಿನ್. ಎಸ್ ಅವತ್ತು ರಮ್ಯಾ ಅವರು ಪ್ಲೇ ಮಾಡಿದ್ರು. ಸೊ ಸೀಕ್ವೆಲ್ ಅಂದಾಗ ಹೆಂಗೆ ಏನು ಅನ್ನೋದಿರುತ್ತೆ, ನಿಮ್ಗೆ ಚಾಲೆಂಜಸ್ ಇತ್ತು, ಕ್ಯಾರೆಕ್ಟರ್ ಫಸ್ಟ್ ಕೇಳಿದಾಗ ಹೇಗಿತ್ತು? ಅದೇ ಎಲ್ಲರೂ ಈ ಮೇಲೆ ಕಂಪೇರ್ ಮಾಡ್ತಿರಲ್ವಾ, ಅವ್ರು ಚೆನ್ನಾಗಿ ಮಾಡಿದ್ರು, ಇವ್ರು ಹಿಂಗೆ ಹಂಗೆ ಹಿಂಗೆ ಅಂತ. ಬಟ್ ನನ್ಗೆ ಗೊತ್ತಿರಂಗೆ ಡೈರೆಕ್ಟರ್ ಸರ್ ಎಲ್ಲನೂ ಬಿಟ್ಕೊಟ್ಟಿಲ್ಲ. ಅಂದ್ರೆ ವೆನ್ ಯು ಸಿ ದಿ ಮೂವಿ ಇಟ್ಸ್ ಅ ಫೀಲ್ ಗುಡ್ ಮೂವಿ ತರ ಇರುತ್ತೆ. ಸೊ ಎಲ್ಲೂ ಅದು ಮತ್ತೆ ಅಂದ್ರೆ ಅವ್ರದೇ ಬೇರೆ ತರ ಇದೆ, ನನ್ನದೇ ಬೇರೆ ತರ ಇದೆ ಕಂಪ್ಯಾರಿಸನ್ ಅಂದ್ರೆ ನಮೀಗ ರಮ್ಯಾ ಅವರು ಆಕ್ಟ್ ಮಾಡಿದ್ದನ್ನ ಎಲ್ಲರೂ ಇಷ್ಟಪಟ್ಟಿದ್ರು. ಸೊ ಒಂದು ಆಡಿಯನ್ಸ್ಗೆ ಥಾಟ್ ಅಲ್ಲೇ ಇರುತ್ತೆ, ರಮ್ಯಾ ಮಾಡಿದ್ದು ಕಂಟಿನ್ಯೂಷನ್ ಅಂತ. ಸೊ ಆ ಥರ ಕಂಪ್ಯಾರಿಸನ್ ಮಾಡಿದಾಗ ನಿಮ್ಗೆ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ, ಅದು ನಿಮ್ಗೆ ನಿಭಾಯಿಸಿದೆ ನಾನು. ಆಕ್ಚುಲಿ ನನಗೂ ಆ ಥಾಟ್ ಇತ್ತು, ನನಗೂ ಆ ಭಯ ಇತ್ತು, ಇಲ್ಲ ಅಂತಲ್ಲ. ಬಟ್ ಪ್ರತಿ ಸಲಿ ಸರ್ ಕೇಳ್ತಾ ಇರಾಗ ಅವ್ರು ಅದನ್ನೇ ಹೇಳ್ತಾರೆ, ನಿಮ್ ಸ್ಟೈಲ್ನಲ್ಲಿ ನೀವು ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತಾನೆ ಹೇಳೋರು ಯಾವಾಗ್ಲೂ. ಅಫ್ಕೋರ್ಸ್ ಅವರು ಶೀಸ್ ಅ ಸೂಪರ್ ಸ್ಟಾರ್. ಸೊ ಬಟ್ ಕಂಪೇರ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಈ ಕ್ಯಾರೆಕ್ಟರೇ ಬೇರೆ ತರ ಇದೆ. ಅಂಡ್ ನೋಡ್ತಾ ನೋಡ್ತಾ ನಿಮ್ಗೆ ಅದೆಲ್ಲ ಮರ್ತೋದಂಗೆ ಆಗಿರುತ್ತೆ. ಅವತ್ತು ಆಡಿಯನ್ ಆಗಿ ಸಿನಿಮಾ ನೋಡಿದಾಗ ಹೇಗೆ ಅನ್ಸುತ್ತೆ? ಚೆನ್ನಾಗಿದೆ, ಇವರಿಬ್ರು ಪೇರ್ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಇವತ್ತು ನಮ್ಮಿಬ್ರು ಪೇರ್ ನಾನು ಆನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿದೆಯಲ್ಲ, ನಿವೇದಿತಾ ಮತ್ತೆ ಸಿದ್ಲಿಂಗು ಕ್ಯಾರೆಕ್ಟರ್ ಚೆನ್ನಾಗಿದೆಯಲ್ವಾ ಅಂತ ಅನ್ಸುತ್ತೆ. ಎಲ್ಲೂ ನಮ್ಗೆ ಆ ಒಂದು ಇದು ಸಿಗಲ್ಲ. ಸೊ ಇವತ್ತು 2024 ಏನ್ ಬೇಕೋ ಹಂಗೆ ನೀಟಾಗಿ ಮಾಡ್ಕೊಡ್ತಾರೆ. ಸಿನಿಮಾ ಶುರುವಾಗಿತ್ತಲ್ಲ, ಅದಕ್ಕೆ ಅದೇ ಗುಂಗಲೇ. ಯೋಗಿ ಸರ್, ನಾಳೆ ಸರ್ ಬರ್ತಾರೆ, ನಿಮ್ಗಿಬ್ರು ಫ್ಯಾಮಿಲಿ ಸಿನಿಮಾ ಬರುತ್ತೆ, ಎಕ್ಸ್ಟೆಂಡ್ ಮಾಡ್ತಾರೆ, ಅದೆಲ್ಲ ಇತ್ತು. ಸೊ ನಾಳೆ ಬರ್ತಾರೆ ಇರೋದ್ರಿಂದ ಏನು ಬಯಸ್ತೀರಿ? ಬರ್ಡೇ ವಿಶ್ ಮಾಡ್ಬೋದು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ 2 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಕೆ.ಪಿ. ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡಿದ್ದಾರೆ, ಅಂತ ಜಡೇಶ್ ಅವರು ಇನ್ನೊಂದು ಸಿನಿಮಾ. ತುಂಬಾ ಸಕಲಾಗಿದೆ ಫಸ್ಟ್ ಲುಕ್. ಅದು ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ನೋಡಿ ಅದನ್ನ. ಸಿನಿಮಾ ಮಾಡ್ಬೇಕಿತ್ತು ಆಕ್ಚುಲಿ, ಭೀಮಾ ಯಾಕೆ ಮಾಡ್ಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ. ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಒಂದು ಸಿನಿಮಾ ಮಾಡ್ತೀನಿ. ಪರ್ಸನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ. ಒಂದ್ ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಇತ್ತು. ಬಟ್ ಈಗೆಲ್ಲ ಚೆನ್ನಾಗೇ ಇದೀವಿ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆ ಕೆಲಸ ಮಾಡ್ತೀವಿ. ಲಾಸ್ಟ್ ಟೈಮ್ ಭೇಟಿ ಆಗಿತ್ತು ನೀವು ಹೇಳಿದ್ದಕ್ಕೆ ಕ್ವಶನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರುತ್ತೆ, ಅವಾಗ ಮಾತಾಡ್ತಾ ಇರೋ